पूज्याय राघवेंद्राय सत्यधर्मरताय ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಗ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಮಾರ್ಚ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಮಾರ್ಚ್ ತಿಂಗಳ ಮೀನ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮೀನ ರಾಶಿಯವರಿಗೆ ಈ ತಿಂಗಳು ಗ್ರಹಗಳ ಸ್ಥಿತಿ ಗತಿ ಹೇಗಿದೆ ಅನ್ನೋದನ್ನ ನೋಡೋಣ. ಮೀನ ರಾಶಿಯವರಿಗೆ ಲಗ್ನದಲ್ಲಿ ಶನಿ, ಶುಕ್ರ ಮತ್ತು ರವಿಯ ಸಂಚಾರ ಇದ್ರೆ 4ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ. ಹಾಗೆ 6ನೇ ಮನೆಯಲ್ಲಿ ಕೇತುವಿನ ಸಂಚಾರ ಹಾಗೂ 12ನೇ ಮನೆಯಲ್ಲಿ ರಾಹು, ಬುಧ ಮತ್ತು ಕುಜರ ಸಂಚಾರ ಇದೆ. ಸೊ ಇದರ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ. ವ್ಯಕ್ತಿತ್ವ ಮತ್ತು ಉದ್ಯೋಗ ಅಂತ ನೋಡಿದಾಗ ನಿಮ್ಮ ರಾಶಿನಲ್ಲೇ ರವಿ, ಶನಿ, ಶುಕ್ರ ಇರೋದ್ರಿಂದ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹೆಗಲೇರುತ್ತೆ. ಮೇಲಧಿಕಾರಿಗಳ ಬೆಂಬಲ ಸಿಗುತ್ತೆ. ಆದ್ರೆ ಶನಿ, ರವಿ ಯುತಿಯಿಂದ ಮಾನಸಿಕ ಒತ್ತಡನು ಕೂಡ ಇರುತ್ತೆ. ವ್ಯಾಪಾರ ಮತ್ತು ಆರ್ಥಿಕತೆ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, 12ನೇ ಮನೆಯಲ್ಲಿ ರಾಹು, ಕುಜ, ಬುಧ ಇರೋದ್ರಿಂದ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತೆ. ಹೂಡಿಕೆ ಮಾಡುವಾಗ ಎಚ್ಚರ ಇರಬೇಕು. ವ್ಯಾಪಾರದಲ್ಲಿ ವಿದೇಶಿ ಸಂಪರ್ಕಗಳಿಂದ ಲಾಭ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಮೋಸ ಹೋಗದೆ ಇರೋ ತರ ಜಾಗರೂಕವಾಗಿರೋದು ಉತ್ತಮ. ಇನ್ನು ಕುಟುಂಬ ಮತ್ತೆ ವಿವಾಹ ಅಂತ ನೋಡಿದ್ರೆ 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಕುಟುಂಬದಲ್ಲಿ ಸುಖ, ಶಾಂತಿ ಇರುತ್ತೆ. ಹೊಸ ಮನೆ ಅಥವಾ ವಾಹನ ಖರೀದಿಯ ಯೋಗ ಕೂಡ ಇರುತ್ತೆ. ತಾಯಿಯ ಕಡೆಯಿಂದ ಬೆಂಬಲ ಸಿಗೋದು. 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ವಿವಾಹ ಜೀವನ ಕೂಡ ಸುಖಮಯವಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ನೋಡೋದಾದ್ರೆ 12ನೇ ಮನೆಯಲ್ಲಿ 3 ಗ್ರಹಗಳ ಯುತಿ ಇರೋದ್ರಿಂದ ನಿದ್ರಾಹೀನತೆ ಅಥವಾ ಕಣ್ಣಿನ ಸಮಸ್ಯೆಗಳು ಕಾಡಬಹುದು. ಕಾಲಿಗೆ ಸಂಬಂಧಪಟ್ಟಿರುವಂತಹ ಗಾಯಗಳಾಗುವಂಥದ್ದು ಅಥವಾ ಏನಾದ್ರೂ ಪೆಟ್ಟು ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡೋದು ತುಂಬಾ ಉತ್ತಮ. ಇನ್ನು ವಿದ್ಯಾರ್ಥಿಗಳ ಜೀವನ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಆಗಿರುತ್ತೆ. ಚತುರ್ಥದಲ್ಲಿರುವಂತಹ ಗುರು ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆನ ಹೆಚ್ಚಿಸ್ತಾನೆ. ಹಾಗೆ ಕಲೆ ಮತ್ತು ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಇನ್ನು ರೈತರ ಜೀವನ ಹೇಗಿರುತ್ತೆ ಅಂತ ನೋಡಿದ್ರೆ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಹಣ ವ್ಯಯವಾಗಬಹುದು. ಆದ್ರೆ ಶನಿ, ರವಿ ಬಲದಿಂದ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಬೆಳೆ ಕೈಗೆ ಬರುತ್ತೆ. ಇನ್ನು ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯಾಜ್ಯಗಳೇನಾದ್ರೂ ಇತ್ತು ಅಂದ್ರೆ ಅದು ಬಗೆಹರಿಯುವಂತ ಸಾಧ್ಯತೆಗಳು ಜಾಸ್ತಿನೇ ಇದೆ. ವಿಶೇಷವಾಗಿ ಗಮನಿಸಬೇಕಾಗಿರೋದು ಏನು ಅಂದ್ರೆ ನೋಡಿ, 12ನೇ ಮನೆ ವ್ಯಯಸ್ಥಾನದಲ್ಲಿ ಇಷ್ಟೆಲ್ಲ ಗ್ರಹಗಳ ಇರೋದ್ರಿಂದ ಏನೆಲ್ಲ ಪ್ರಭಾವ ಆಗುತ್ತೆ ಅಂತ ನೋಡಿದ್ರೆ, ಕುಜ, ರಾಹು ಹಾಗೂ ಬುಧ ಇರೋದ್ರಿಂದ ಹಣದ ಅರಿವು ಇದ್ರೂ ಕೂಡ ಉಳಿತಾಯ ಮಾಡೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಅನಿರೀಕ್ಷಿತ ಪ್ರಯಾಣಗಳು ಎದುರಾಗಬಹುದು. ಈ ಅವಧಿನಲ್ಲಿ ಯಾರಿಗೂ ದೊಡ್ಡ ಮೊತ್ತದ ಸಾಲ ಮಾಡದೇ ಇರೋದೇ ತುಂಬಾ ಒಳ್ಳೇದು. ಸೊ ಪರಿಹಾರವಾಗಿ ಏನೆಲ್ಲ ಮಾಡ್ಕೊಬೇಕು ಅಂತ ನೋಡಿದ್ರೆ ನೋಡಿ, ಮೀನ ರಾಶಿಯವರು ಒಂದು ಶುಭ ಫಲಗಳು ಬೇಕು ಅಂತಂದ್ರೆ ಶನಿ ಮತ್ತೆ ರವಿ ಶಾಂತಿಗೋಸ್ಕರ ಪ್ರತಿದಿನ ಸೂರ್ಯನಿಗೆ ನೀರನ್ನ ಅಂದ್ರೆ ಅರ್ಘ್ಯ ಕೊಡುವಂಥದ್ದು. ಹಾಗೆ ಶನಿವಾರದ ದಿವಸ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡೋದು ಕೂಡ ಬಹಳ ಉತ್ತಮ ಆಗತ್ತೆ. ಇನ್ನ ರಾಹು, ಕುಜರ ಪರಿಹಾರಕ್ಕೋಸ್ಕರ 12ನೇ ಮನೆಯ ದೋಷ ನಿವಾರಣೆಗೋಸ್ಕರ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಅಥವಾ ಹನುಮಾನ್ ಚಾಲಿಸನ ಪಠನೆ ಮಾಡಿ. ಹಾಗೆ ಗುರುಬಲಕ್ಕೋಸ್ಕರ ಗುರುವಾರದ ದಿವಸ ಹಳದಿ ಬಣ್ಣದ ಹಣ್ಣುಗಳನ್ನ ಬಡವರಿಗೆ ದಾನ ಮಾಡಿ. ಇದು ನಿಮ್ಮ ಸುಖ ಸೌಖ್ಯಗಳನ್ನ ಹೆಚ್ಚು ಮಾಡುತ್ತೆ. ದಾನ ಧರ್ಮ ಅಂತ ಬಂದಾಗ ಈ ತಿಂಗಳು ದಾನ ಧರ್ಮಗಳಿಗೆ ಹೆಚ್ಚಿನ ಮಹತ್ವನ ನೀಡಬೇಕಾಗತ್ತೆ. ಏನಕ್ಕೆ ಅಂದ್ರೆ ನಿಮ್ಮ 12ನೇ ಮನೆಯಲ್ಲಿ ಅಶುಭ ಗ್ರಹಗಳು ಇರೋದ್ರಿಂದ ಅದರಿಂದ ಆಗುವಂತ ನಕಾರಾತ್ಮಕ ಶಕ್ತಿಗಳನ್ನ ತಗ್ಗಿಸೋದಕ್ಕೋಸ್ಕರ ನೀವು ದಾನ ಧರ್ಮನ ಮಾಡ್ಬೇಕಾಗತ್ತೆ. ಇನ್ನು ಇದಾಗಿತ್ತು ಮೀನ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ. ಹಾಗೆ ನಿಮ್ಮ ಫಲಗಳಲ್ಲಿ ಏನಾದ್ರೂ ವ್ಯತ್ಯಾಸ ಬಂತು ಅಂತಂದ್ರೆ ಖಂಡಿತವಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಬೇಕಾಗತ್ತೆ. ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಆಗಿರಬಹುದು ಅಥವಾ ನಿಮ್ಮ ದಶಾಭುಕ್ತಿ ಆಗಿರ್ಬೋದು, ಇದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಖಂಡಿತವಾಗ್ಲೂ ನೀವು ನೋಡಬಹುದು. ಸೊ ಅದನ್ನ ತಿಳ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಉತ್ತಮ ಫಲಗಳನ್ನ ನೀವು ನೋಡಬಹುದು. ನಮ್ಮಲ್ಲಿ ಏನಾದ್ರೂ ನೀವು ನಿಮ್ಮ ಜಾತಕಗಳನ್ನ ತೋರಿಸ್ಕೊಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೋಬಹುದು. ಸೊ ಇಲ್ಲಿವರೆಗೂ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಂಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು.